ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ದೇವೆ ಅನ್ನುವಂತ ಆದೇಶವನ್ನ ಉಲ್ಲೇಖಿಸಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರಿಗೆ ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ರು. ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಆ ಒಂದು ಆದೇಶವನ್ನ ನಿರಾಕರಿಸಿರುವಂತದ್ದು. ಇದೀಗ ಚಿತ್ತಾಪುರದಲ್ಲಿ ನಡೆಯುವಂತ ಏನು ಆರ್ಎಸ್ಎಸ್ ಪಥಸಂಚಲನದ ಪ್ರಮುಖ ಸ್ಥಳ ಏನಿದೆ, ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಈ ಒಂದು ಬಂದೋಬಸ್ತ್ನಲ್ಲಿ ಭಾಗಿಯಾಗಿರುವಂತದ್ದು. ಯಾಕಂತಂದ್ರೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿ ನಿರಾಕರಣೆಯನ್ನ ಪ್ರಶ್ನಿಸಿ ಇದೀಗ ಆರ್ಎಸ್ಎಸ್ ಹೈಕೋರ್ಟ್ನ ಮೊರೆ ಹೋಗಿರುವಂತದ್ದು. ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಇದರ ಮಧ್ಯದಲ್ಲಿ ಹೈಕೋರ್ಟ್ನ ತೀರ್ಪು ಯಾವುದೇ ರೀತಿಯಾಗಿ ಬರಬಹುದು. ಒಂದು ವೇಳೆ ಅನುಮತಿ ಕೊಟ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಇದೀಗ ನಾನು ತೋರಿಸ್ತಾ ಹೋಗ್ತೀನಿ. ಪೊಲೀಸರು ಚಿತ್ತಾಪುರದ ಈ ಒಂದು ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಇಲ್ಲಿಂದ ಆರ್ಎಸ್ಎಸ್ ನ ಏನು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಆರಂಭವಾಗುತ್ತೆ. ಆ ಒಂದು ಬಜಾಜ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲೇ ರಿಸರ್ವ್ ಪೊಲೀಸ್ ಜೊತೆಗೆ ಕೆಎಸ್ಆರ್ಪಿ ತುಕಡಿ, ಇಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಿರುವಂತದ್ದು. ಬಹಳ ಹೈ ವೋಲ್ಟೇಜ್ ಈ ಒಂದು ಪಥಸಂಚಲನ. ಅದು ಯಾಕಂತಂದ್ರೆ ಈಗಾಗಲೇ ಚಿತ್ತಾಪುರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ನಡುವೆ ಬಿಗ್ ಫೈಟ್ ಕೂಡ ನಡೆದಿರುವಂತದ್ದು. ಹಾಗಾಗಿಯೇ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ ಕೆಲಸದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಯಶಸ್ವಿಯಾಗಿರುವಂತದ್ದು. ಆದರೆ ಇದೀಗ ತಾಲೂಕಾ ಆಡಳಿತದ ಏನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋಗಿರುವಂತಹ ಆರ್ಎಸ್ಎಸ್ನವರು ಅನುಮತಿ ಸಿಕ್ಕ ಬಳಿಕ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಆವಾಗ ಮತ್ತಷ್ಟು ರಂಗನ್ನ ಏರುವಂತಹ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲೇ ಇದೀಗ ಪೊಲೀಸರು ಕೂಡ ಸಾಕಷ್ಟು ಜನ ಈ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಆದರೆ ಇದೀಗ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅನ್ನುವಂತ ಆಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ತಹಸೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿ ಆದೇಶ ಏನು ಹೊರಡಿಸಿದ್ರು ಅದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಒಂದ್ ಕಡೆ ಭೀಮಾ ಆರ್ಮಿ ಕೂಡ ಭೀಮಾ ಪಥ ಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತಹ ಬೆನ್ನಲ್ಲೇ ಈ ಕಡೆ ಆರ್ಎಸ್ಎಸ್ ಕೂಡ ತಮ್ಮದೇ ಆದಂತಹ ಪಥ ಸಂಚಲನವನ್ನ ಮಾಡ್ತೇವೆ ಅನ್ನುವಂತ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಗದ್ದಲ ಗಲಾಟೆ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂತ ಒಂದು ಅಂಶವನ್ನ ಒಳಗೊಂಡು ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಸೊ ಇದೀಗ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣನೆ ಮಾಡುತ್ತೆ, ಜೊತೆಗೆ ಆರ್ಎಸ್ಎಸ್ ಕಡೆಯಿಂದ ಯಾವ ರೀತಿಯಾಗಿ ವಾದ ಮಂಡನೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಮತ್ತೊಂದು ಕಡೆ ಇದನ್ನ ಸರ್ಕಾರದ ವಕೀಲರು ಯಾವ ರೀತಿಯಾಗಿ ಡಿಫೆಂಡ್ ಮಾಡಿಕೊಂಡು ಈ ಆದೇಶದ ಪರವಾಗಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಹಾಗಾಗಿ ಸದ್ಯ ಆರ್ಎಸ್ಎಸ್ನವರು ಕೂಡ ತಮಗೆ ಅನುಮತಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪಥಸಂಚಲನಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಕೂಡ ಒಂದು ವೇಳೆ ಪರ್ಮಿಷನ್ ಸಿಕ್ಕರೆ ಯಾವ ರೀತಿಯಾಗಿ ಭದ್ರತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ದೇವೆ ಅನ್ನುವಂತ ಆದೇಶವನ್ನ ಉಲ್ಲೇಖಿಸಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರಿಗೆ ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ರು. ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಆ ಒಂದು ಆದೇಶವನ್ನ ನಿರಾಕರಿಸಿರುವಂತದ್ದು. ಇದೀಗ ಚಿತ್ತಾಪುರದಲ್ಲಿ ನಡೆಯುವಂತ ಏನು ಆರ್ಎಸ್ಎಸ್ ಪಥಸಂಚಲನದ ಪ್ರಮುಖ ಸ್ಥಳ ಏನಿದೆ, ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಈ ಒಂದು ಬಂದೋಬಸ್ತ್ನಲ್ಲಿ ಭಾಗಿಯಾಗಿರುವಂತದ್ದು. ಯಾಕಂತಂದ್ರೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿ ನಿರಾಕರಣೆಯನ್ನ ಪ್ರಶ್ನಿಸಿ ಇದೀಗ ಆರ್ಎಸ್ಎಸ್ ಹೈಕೋರ್ಟ್ನ ಮೊರೆ ಹೋಗಿರುವಂತದ್ದು. ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಇದರ ಮಧ್ಯದಲ್ಲಿ ಹೈಕೋರ್ಟ್ನ ತೀರ್ಪು ಯಾವುದೇ ರೀತಿಯಾಗಿ ಬರಬಹುದು. ಒಂದು ವೇಳೆ ಅನುಮತಿ ಕೊಟ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಇದೀಗ ನಾನು ತೋರಿಸ್ತಾ ಹೋಗ್ತೀನಿ. ಪೊಲೀಸರು ಚಿತ್ತಾಪುರದ ಈ ಒಂದು ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಇಲ್ಲಿಂದ ಆರ್ಎಸ್ಎಸ್ ನ ಏನು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಆರಂಭವಾಗುತ್ತೆ. ಆ ಒಂದು ಬಜಾಜ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲೇ ರಿಸರ್ವ್ ಪೊಲೀಸ್ ಜೊತೆಗೆ ಕೆಎಸ್ಆರ್ಪಿ ತುಕಡಿ, ಇಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಿರುವಂತದ್ದು. ಬಹಳ ಹೈ ವೋಲ್ಟೇಜ್ ಈ ಒಂದು ಪಥಸಂಚಲನ. ಅದು ಯಾಕಂತಂದ್ರೆ ಈಗಾಗಲೇ ಚಿತ್ತಾಪುರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ನಡುವೆ ಬಿಗ್ ಫೈಟ್ ಕೂಡ ನಡೆದಿರುವಂತದ್ದು. ಹಾಗಾಗಿಯೇ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ
ಕೆಲಸದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಯಶಸ್ವಿಯಾಗಿರುವಂತದ್ದು. ಆದ್ರೆ ಇದೀಗ ತಾಲೂಕಾ ಆಡಳಿತದ ಏನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋಗಿರುವಂತಹ ಆರ್ಎಸ್ಎಸ್ನವರು ಅನುಮತಿ ಸಿಕ್ಕ ಬಳಿಕ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಆವಾಗ ಮತ್ತಷ್ಟು ರಂಗನ್ನ ಏರುವಂತಹ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲೇ ಇದೀಗ ಪೊಲೀಸರು ಕೂಡ ಸಾಕಷ್ಟು ಜನ ಈ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಆದ್ರೆ ಇದೀಗ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅನ್ನುವಂತ ಆಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ತಹಸೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿ ಆದೇಶ ಏನು ಹೊರಡಿಸಿದ್ರು ಅದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಒಂದ್ ಕಡೆ ಭೀಮಾ ಆರ್ಮಿ ಕೂಡ ಭೀಮ ಪಥ ಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತಹ ಬೆನ್ನಲ್ಲೇ ಈ ಕಡೆ ಆರ್ಎಸ್ಎಸ್ ಕೂಡ ತಮ್ಮದೇ ಆದಂತಹ ಪಥ ಸಂಚಲನವನ್ನ ಮಾಡ್ತೇವೆ ಅನ್ನುವಂತ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಗದ್ದಲ ಗಲಾಟೆ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂತ ಒಂದು ಅಂಶವನ್ನ ಒಳಗೊಂಡು ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಸೊ ಇದೀಗ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣನೆ ಮಾಡುತ್ತೆ, ಜೊತೆಗೆ ಆರ್ಎಸ್ಎಸ್ ಕಡೆಯಿಂದ ಯಾವ ರೀತಿಯಾಗಿ ವಾದ ಮಂಡನೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಮತ್ತೊಂದು ಕಡೆ ಇದನ್ನ ಸರ್ಕಾರದ ವಕೀಲರು ಯಾವ ರೀತಿಯಾಗಿ ಡಿಫೆಂಡ್ ಮಾಡಿಕೊಂಡು ಈ ಆದೇಶದ ಪರವಾಗಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಹಾಗಾಗಿ ಸದ್ಯ ಆರ್ಎಸ್ಎಸ್ನವರು ಕೂಡ ತಮಗೆ ಅನುಮತಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪಥಸಂಚಲನಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಕೂಡ ಒಂದು ವೇಳೆ ಪರ್ಮಿಷನ್ ಸಿಕ್ಕರೆ ಯಾವ ರೀತಿಯಾಗಿ ಭದ್ರತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್. ಡೀಟೇಲ್ಸ್ಗಾಗಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ದೇವೆ ಅನ್ನುವಂತ ಆದೇಶವನ್ನ ಉಲ್ಲೇಖಿಸಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರಿಗೆ ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ರು. ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಆ ಒಂದು ಆದೇಶವನ್ನ ನಿರಾಕರಿಸಿರುವಂತದ್ದು. ಇದೀಗ ಚಿತ್ತಾಪುರದಲ್ಲಿ ನಡೆಯುವಂತ ಏನು ಆರ್ಎಸ್ಎಸ್ ಪಥಸಂಚಲನದ ಪ್ರಮುಖ ಸ್ಥಳ ಏನಿದೆ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಿಕೊಂಡಿರುವಂತದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಈ ಒಂದು ಬಂದೋಬಸ್ತ್ನಲ್ಲಿ ಭಾಗಿಯಾಗಿರುವಂತದ್ದು. ಯಾಕಂತಂದ್ರೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿ ನಿರಾಕರಣೆಯನ್ನ ಪ್ರಶ್ನಿಸಿ ಇದೀಗ ಆರ್ಎಸ್ಎಸ್ ಹೈಕೋರ್ಟ್ನ ಮೊರೆ ಹೋಗಿರುವಂತದ್ದು. ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಇದರ ಮಧ್ಯದಲ್ಲಿ ಹೈಕೋರ್ಟ್ನ ತೀರ್ಪು ಯಾವುದೇ ರೀತಿಯಾಗಿ ಬರಬಹುದು. ಒಂದು ವೇಳೆ ಅನುಮತಿ ಕೊಟ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಇದೀಗ ನಾನು ತೋರಿಸ್ತಾ ಹೋಗ್ತೀನಿ. ಪೊಲೀಸರು ಚಿತ್ತಾಪುರದ ಈ ಒಂದು ಬಜಾಜ್ ಕಲ್ಯಾಣ ಮಂಟಪ ಏನಿದೆ ಇಲ್ಲಿಂದ ಆರ್ಎಸ್ಎಸ್ ನ ಏನು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಆರಂಭವಾಗುತ್ತೆ. ಆ ಒಂದು ಬಜಾಜ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲೇ ರಿಸರ್ವ್ ಪೊಲೀಸ್ ಜೊತೆಗೆ ಕೆಎಸ್ಆರ್ಪಿ ತುಕಡಿ, ಇಲ್ಲಿನ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಿರುವಂತದ್ದು. ಬಹಳ ಹೈ ವೋಲ್ಟೇಜ್ ಈ ಒಂದು ಪಥಸಂಚಲನ ಅದು. ಯಾಕಂತಂದ್ರೆ ಈಗಾಗಲೇ ಚಿತ್ತಾಪುರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ನಡುವೆ ಬಿಗ್ ಫೈಟ್ ಕೂಡ ನಡೆದಿರುವಂತದ್ದು. ಹಾಗಾಗಿಯೇ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ ಕೆಲಸದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಯಶಸ್ವಿಯಾಗಿರುವಂತದ್ದು. ಆದ್ರೆ ಇದೀಗ ತಾಲೂಕಾ ಆಡಳಿತದ ಏನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋಗಿರುವಂತಹ ಆರ್ಎಸ್ಎಸ್ನವರು ಅನುಮತಿ ಸಿಕ್ಕ ಬಳಿಕ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಆವಾಗ ಮತ್ತಷ್ಟು ರಂಗನ್ನ ಏರುವಂತಹ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲೇ ಇದೀಗ ಪೊಲೀಸರು ಕೂಡ ಸಾಕಷ್ಟು ಜನ ಈ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಆದ್ರೆ ಇದೀಗ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅನ್ನುವಂತ ಆಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ತಹಸೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿ ಆದೇಶ ಏನು ಹೊರಡಿಸಿದ್ರು ಅದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಒಂದ್ ಕಡೆ ಭೀಮಾ ಆರ್ಮಿ ಕೂಡ ಭೀಮ ಪಥ ಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತಹ ಬೆನ್ನಲ್ಲೇ ಈ ಕಡೆ ಆರ್ಎಸ್ಎಸ್ ಕೂಡ ತಮ್ಮದೇ ಆದಂತಹ ಪಥ ಸಂಚಲನವನ್ನ ಮಾಡ್ತೇವೆ ಅನ್ನುವಂತ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಗದ್ದಲ ಗಲಾಟೆ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂತ ಒಂದು ಅಂಶವನ್ನ ಒಳಗೊಂಡು ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಸೊ ಇದೀಗ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣನೆ ಮಾಡುತ್ತೆ, ಜೊತೆಗೆ ಆರ್ಎಸ್ಎಸ್ ಕಡೆಯಿಂದ ಯಾವ ರೀತಿಯಾಗಿ ವಾದ ಮಂಡನೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಮತ್ತೊಂದು ಕಡೆ ಇದನ್ನ ಸರ್ಕಾರದ ವಕೀಲರು ಯಾವ ರೀತಿಯಾಗಿ ಡಿಫೆಂಡ್ ಮಾಡಿಕೊಂಡು ಈ ಆದೇಶದ ಪರವಾಗಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಹಾಗಾಗಿ ಸದ್ಯ ಆರ್ಎಸ್ಎಸ್ನವರು ಕೂಡ ತಮಗೆ ಅನುಮತಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪಥಸಂಚಲನಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಕೂಡ ಒಂದು ವೇಳೆ ಪರ್ಮಿಷನ್ ಸಿಕ್ಕರೆ ಯಾವ ರೀತಿಯಾಗಿ ಭದ್ರತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್. ಡೀಟೇಲ್ಸ್ಗಾಗಿ